ಇದಾಯ್ತು. ನಿಮ್ಮ ಮುಂದಿನ ಪ್ರಶ್ನೆ ಅಂತ ಮೈಕ್ ಹೇಳ್ತೀನಿ 100 ದಾಟಿದೆ. ನನ್ನ ಹಿಮಾಲಯ ಚಾರಣ 100 ಅಂತೂ ದಾಟಿದೆ. ಟೇಬಲ್ ಹಿಂಗ್ ಹೊಡೆದ್ಬಿಟ್ಟು ಎದ್ರು ಸರ್. ಸುಂದರವಾದ ಹೃದಯದ ತುಂಬಾ ಸುಂದರ ಕಣ್ಣುಗಳಿರೋ ಅಂತ ಹುಡುಗ. ಐ ಸೊ ಹೀಗೆ ನಮ್ಮದೊಂದು ಜೀವನ. ಸೊ ಇದಾಯ್ತು. ನಿಮ್ಮ ಮುಂದಿನ ಪ್ರಶ್ನೆ ಅಂತ ಮೈಕ್ ಹಿಡಿಬೇಕು. ಸೊ ರಂಗಭೂಮಿಗೆ ನೀವು ಪಾದಾರ್ಪಣೆ ಮಾಡಿದ ಇದು ಒಂದು ಇನಿಷಿಯಲ್ ಅಂದ್ರೆ ಪ್ರಾಥಮಿಕ ಹಂತದ ಬೆಳವಣಿಗೆಗಳಿದೆಲ್ಲ. ಆದ್ರೆ ಇವತ್ತು ಪ್ರಾಥಮಿಕ ಹಂತವೇ. ಇಲ್ಲ ಹಾಗಂತ ಹೇಳಕ್ಕಾಗಲ್ಲ. ಕಲಾವಿದರಾಗಿ ಕಿರಣ್ ಒಟ್ಟಿ ತಲುಪಿರೋ ಇದೇ ಬೇರೆ. ಇಲ್ಲ ಏನೇ ತಲುಪಿರೋ ನನಗಿಂತ ಗ್ರೇಟ್. ಇವಾಗ ಹಿಮಾಲಯದ ವಿಷಯದಲ್ಲಿ ಕೇಳ್ತಾರೆ, ಹೊಸದಿ ಹೋಗಿ ಎಷ್ಟು ಖಂಡಿತವಾಗೂ ಹೇಳ್ತೀನಿ 100 ದಾಟಿದೆ. ನನ್ನ ಹಿಮಾಲಯ ಚಾರಣ 100 ಅಂತೂ ದಾಟಿದೆ. ಕಡಿಮೆ ಅಲ್ಲ ಅದು. ಆದ್ರೆ ಇವತ್ತು ನಾನು ಬರ್ತೀನಿ. ಈಗ ಇವತ್ತು ಈ ಚಾಪ್ಟರ್ ಕ್ಲೋಸ್ ಮಾಡಿ ರಂಗಭೂಮಿ ರಂಗಭೂಮಿನಲ್ಲಿ ನೀವೇ ಒಬ್ಬ ಪರಿಪೂರ್ಣ ಕಲಾವಿದನಾಗಿ ಅಭಿನಯಿಸಿದ ಮೊದಲನೇ ನಾಟಕ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಪರಿಪೂರ್ಣ ಕಲಾವಿದ ನನಗೆ ಪರಿಪೂರ್ಣ ಅಂತಂದ್ರೆ ಇನ್ ದಿ ಸೆನ್ಸ್ ಒಂದು ನಿಮ್ದೇ ಒಂದು ಇಂಡಿಪೆಂಡೆಂಟ್ ಆಗಿ ನೀವೇ ಮ್ಯಾಗ್ನಿಫೈ ಆಗುವಂತ ಒಂದು ಪಾತ್ರ ಇರುವಂತ ಒಂದು ನಾಟಕ ಅಥವಾ ಲೀಡ್ ರೋಲ್ ಅಂತಾನೆ ಅನ್ಕೋಬಹುದು. ಏನಿಲ್ಲ ನನಗೆಲ್ಲ ಎಲ್ಲ ನಾಟಕಗಳು ಒಂದೇ ತರ ಇರುತ್ತೆ. ಸಣ್ಣ ಪಾತ್ರ ಆಗಿರ್ಲಿ, ದೊಡ್ಡ ಪಾತ್ರ ಆಗಿರ್ಲಿ, ನಾವು ಈ ರಂಗಭೂಮಿ ಅವ್ರದ್ದು ಇದೊಂದು ದೊಡ್ಡ ಡ್ರಾಬ್ಯಾಕು. ನಮ್ಗೆ ಎಲ್ಲಾ ನಾಟಕನೂ ಒಂದೇ. ಯಾರ ಆಗಿರ್ಲಿ, ನಾಟಕ ಅಂದ್ರೆ ಅದು ನಾಟಕ ಅಷ್ಟೇ. ಅಲ್ಲ ಅದು ಸರಿ. ನಾನು ಅನ್ಕೊಂಡಿದ್ದು ನನಗೆ ಖುಷಿ ಲೈವ್ ಲೈಟ್ಗೆ ಬಂದಂತದ್ದು. ಈಗ ಕಿರಣ್ ಒಟ್ಟಿ ಅವರು ಒಬ್ಬ ಇದಂತ ಹೇಳಿ ಗುರುತು ಕೊಟ್ಟಂತ ನಾಟಕ. ಅದಾದ್ರೆ ಸುರಪುರದ ವೆಂಕಟಪ್ಪ ನಾಯಕ ಅಂತ ಅನ್ನಬಹುದು. ನಾಟ್ ಎಕ್ಸಾಕ್ಟ್ಲಿ, ಯಾಕಂದ್ರೆ ಅದು ಮುಂಚೆ ಸಾಕಷ್ಟಿವೆ. ಬಟ್ ಸುರಪುರದ ವೆಂಕಟಪ್ಪ ನಾಯಕ ಆದ್ರೆ ನಿಮ್ಗೆ ನಾನು ಅನ್ಕೊಳ್ಳೋದೇ ಗೊತ್ತಾ, ಪ್ರತಿಯೊಬ್ಬ ಕಲಾವಿದ ಏನಾದ್ರು ಕಲಿಯೋದಕ್ಕೆ ಹೊರಟಾಗ ಅದು ಯಾವುದೇ ವೃತ್ತಿ ಆಗ್ಲಿ, ಅದು ಕಲಾವಿದ ಅಂತಾನೆ ಅಲ್ಲ, ಸಾಕಷ್ಟು ಬೆಳವಣಿಗೆಗಳಾಗುತ್ತೆ. ಕೆಲವೊಂದು ತೀರಾ ಅವಮಾನಗಳಾಗುತ್ತೆ, ಕೆಲವೊಂದು ಮರೆಯಲಾರದೇ ಇದ್ದಂಥ ಘಟನೆಗಳೂ ಆಗುತ್ತೆ ಅಲ್ವಾ. ಮರೆಯೋದಕ್ಕೆ ಆಗಲ್ಲ ಅನ್ನೋ ಘಟನೆಗಳೂ ಆಗುತ್ತೆ. ಕೆಲವೊಂದು ತೀರಾ ಯಾಕಾರು ಬಂದಪ್ಪ ಅನ್ನೋ ಘಟನೆಗಳೂ ಆಗುತ್ತೆ. ಅಂತ ಘಟನೆಗಳಿಂದ ನೆನಪಿದೆಯಾ? ಅದೇ ಸುರಪುರದ ವೆಂಕಟಪ್ಪ ನಾಯಕ ಕ್ಯಾಸ್ಟಿಂಗ್ ಮಾಡಿದ್ರು CGK ಅವ್ರದ್ದೊಂದು ವರ್ಕ್ಶಾಪ್ ನಡೀತು ಆಕ್ಟಿಂಗ್ ವರ್ಕ್ಶಾಪ್. ಇದು ಮೊದಲು ನಾಗರೋಳ ಸಫಾರಿ ಪಾಯಿಂಟ್ ಇತ್ತು. ಈಗ ನಾನಾಚಿಗೆ ಹಾಕಿದ್ದಾರೆ. ಅಲ್ಲ ಇದು ನೆನಪಿದೆ. ಇಲ್ಲಿದೊಂದು ಕತೆ ಆಮೇಲೆ ಹೇಳ್ತೀನಿ. ನಮ್ಮ ಫಾರೆಸ್ಟ್ ಆಫೀಸರು ಅವತ್ತು ಬಂದ ಹುಡುಗರು ಹೊಡೆದಿದ್ದು ಅದೇ ಜಾಗ ಕೂತ್ಕೊಂಡಿದ್ದೀವಿ ನಾವೇನೋ ಇದಕ್ಕೆ ಹೋಗೋ ಪ್ಲಾನ್ ಇತ್ತು. APCಗೆ ಆಂಟಿ ಪೌಚಿಂಗ್ ಕ್ಯಾಂಪಿಗೆ ಹೋಗೋದು ಅಂತ ಪ್ಲಾನ್ ಇತ್ತು. ಇದು ಒಂಥರ ಇನ್ಫಾರ್ಮಲ್ ಮಾತುಕತೆ. ಆದ್ರೆ ಇದು ಗೊತ್ತುಗುದ್ರಿ ಏನು ಇರಲ್ಲ. ಇಂಥದೇ ಫ್ರೇಮು ಅಂತದೇ ಫ್ರೇಮ್ ಅಂತ ಏನು ಇರಲ್ಲ. ರೆಕಾರ್ಡಿಂಗ್ ಏನೋ ಮಾಡ್ಕೋತೀವಿ? ಇಲ್ಲ ಅದು ಕ್ಯಾಶುವಲ್ ಆಗಿ ಹಂಗೆ ಹೋಗ್ತಾ ಇದೀವಿ ಅಷ್ಟೇ. ನೀವೇನು ಮೆತ್ತಗೆ ರೆಕಾರ್ಡ್ ಮಾಡ್ಕೋತೀವ್ರಿ? ನಾನು ಡ್ಯಾಶ್ ಕ್ಯಾಮ್ ತಾನೆ ಅದು. ಡ್ಯಾಶ್ ಕ್ಯಾಮ್ ಅದು ಅಲ್ಲ, ಇದೊಂದು ಹೇಳ್ಬಿಟ್ಟು ಆಮೇಲೆ ರಂಗಕ್ಕೆ ಬರ್ತೀನಿ. APCಗೆ ಹೋಗೋದು ಅಂತ ಅವರು ಆಫೀಸರ್ ಹೆಸರು ಹೇಳಲ್ಲ, ನಾನು ಬೇಕು ಅಂತೆಲ್ಲ ಹೇಳ್ತಿಲ್ಲ. ಅವರು APC ಕಳಿಸ್ಕೊಡ್ತೀನಿ ಅಂದ್ರು. ಒಂದು ದಿನ ಅಲ್ಲಿ APCನಲ್ಲಿ ಇದ್ದು ಬರೋದು ಅಂತ ಒಂದು ಪ್ಲಾನ್ ಇತ್ತು. ನಾವು ಏನೋ ಒಂದು ಯಾವ್ದು ಅವಾಗೆಲ್ಲ ಒಂದಿಷ್ಟು ರಿಸರ್ಚ್ಗಳು ನಡೀತಾ ಇತ್ತು. ವುಡ್ ಪೆಕ್ಕರ್ ಬಗ್ಗೆ, ಆಮೇಲೆ ಮರಗಳ ಬಗ್ಗೆ ಏನೋ ಸಿಕ್ಕಿದ್ದೆಲ್ಲ ಒಂದು ರಿಸರ್ಚ್ ಡಾಕ್ಯುಮೆಂಟೇಶನ್ ಮಾಡೋದಕ್ಕೆ ಅಂತ. ಆ ಥರ ಬಂದಿದ್ದು. APC ಯಾವುದೋ ಒಂದು APCಗೆ ಹೋಗ್ಬೇಕಿತ್ತು. ಒಂದಷ್ಟು ದೂರ ತನಕ ಜೀಪಲ್ಲಿ ನಾನೇ ಡ್ರಾಪ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ನಾವು ಬೆಳಗ್ಗೆ ಒಂದು ಕಾಯ್ತಾ ಕೂತಿದ್ದೀವಿ. ಹಿಂದಿನ ದಿನ ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಒಂದು ಪುಂಡ ಪೋಲಿ ಗ್ಯಾಂಗು, ಆ ಜಿಪ್ಸಿ, ಈ ಒಂದು ಜಿಪ್ಸಿ ಅಂತ ಒಂದು ಗಾಡಿ ಇತ್ತು, ಮಾರುತಿ ಜಿಪ್ಸಿ, ಅದ್ಭುತವಾದ ಗಾಡಿ. ಆ ಗಾಡಿನಲ್ಲಿ ಬಂದು ಕಾಡು ಮಧ್ಯದಲ್ಲಿ ನಿಂತ್ಕೊಂಡು ಕುಡಿತಾ ಇದ್ರು. ಹಿಡಿದು ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಗಾರ್ಡ್ಗಳು. ಅವರು ಹೈ ಇನ್ಫ್ಲೂಯೆನ್ಸ್, ಟು
ಬಿಟ್ರೆ ಹ್ಮ್ ಬಂದು ರೋಡ್ ಮಧ್ಯದಲ್ಲಿ ಇಂಥ ಜಾಗದಲ್ಲಿ ಕಾಡು ಮಧ್ಯದಲ್ಲಿ ಹ್ಮ್ ಜಿಪ್ಸಿನ ಹಾಕೊಂಡು ಅದರಲ್ಲಿ ಕ್ಯಾಸೆಟ್ ನಾನು ಹೇಳ್ತಾರೆ ಹಾಕಲ್ಲ ಗೊತ್ತಾಯ್ತಾ ಕ್ಯಾಸೆಟ್ ಅಲ್ಲಿ ಯಾವ್ದೋ ಹಾಡು ಹಾಕೊಂಡು ಜೋರಾಗಿ ಫಾರೆಸ್ಟ್ ಅಲ್ಲೆಲ್ಲೋ ಕೇಳಿಸಿದೆ. ಡಿಪಾರ್ಟ್ಮೆಂಟ್ ಪಾಪ ಗಾರ್ಡ್ಗಳು ಬಂದು ಎತ್ತಾಕೊಂಬಂದು ಹ್ಮ್ ಒಳಗಡೆ ಹಾಕಿದ್ದಾರೆ. ಹ್ಮ್ ಅವರು ನಮ್ಮ ಪಕ್ಕದ ರೂಮಲ್ಲಿ ಇದ್ದಾರೆ. ಹ್ಮ್ ನಾವು ಈ ಕಡೆ ಕೂತಿದ್ವಿ, ನಾವು ಕಾಯ್ತಾ ಇದ್ದೀವಿ. ಹ್ಮ್ ಬಂದ್ರು ಇವರು ಆಫೀಸರ್ ಹ್ಮ್ ಬಂದ್ಬಿಟ್ಟು ರೆಡಿ ಇದ್ರೆ ಹೊರಡೋಣ, ಒಂದು 5 ನಿಮಿಷ ನಂಗೆ ಒಂಚೂರು ಕೆಲಸ ಇದೆ ಅಂತ. ಹ್ಮ್ ಹಾಂ ಸರ್, ನಮಗೆ ಏನು ಕೆಲಸ ಅಂತ ಹೇಳಲಿಲ್ಲ, ಒಂದು 5 ನಿಮಿಷ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ. ಅವ್ರು ಪಾಪ ಡೀಸೆಂಟಾಗಿ ಹೋಗಿ ಆ ಹುಡುಗರಿಗೆ ಒಂದು ವಾರ್ನಿಂಗ್ ಕೊಟ್ಟು ಬರೋದಕ್ಕೇನೋ ಪ್ಲ್ಯಾನ್ ಮಾಡಿದ್ರು. ಹ್ಮ್ ಇವರು ನಮ್ಮ ಹತ್ರ ಮಾತಾಡ್ತಿದ್ದಾಗ ಹ್ಮ್ ಅಲ್ಲೊಬ್ಬ ಹುಡುಗ ರೈಸ್ ವಾಯ್ಸ್ ಅಲ್ಲಿ ಹೇಳ್ದ, ಅವನು ಬೋ ಮಗ, ಹ್ಮ್ ಬಿಗ್ 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 ಮಗ, ಹ್ಮ್ ಬಿಗ್ 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 ಮಗ, ಎಲ್ಲ ನಿಮ್ಮ ಆಫೀಸರ್ ಬರೋದಕ್ಕೆ ಕೇಳ, ನಾನು ಯಾರು ಗೊತ್ತೇನೋ ಇಂಥ ಮಗ ಅಂತೆಲ್ಲ ಅಂದ. ಹ್ಮ್ ಅವನು ಅನ್ನೋದನ್ನ ಕೇಳಿಸ್ಕೊಂಡು, ಹ್ಮ್ ಸರ್ ನಿಜವಾಗ್ಲು ಸಿನಿಮಾದಲ್ಲಿ ಸುದೀಪ್, ದರ್ಶನ್, ಶಿವಣ್ಣನೋ ಹ್ಮ್ ಒಬ್ರು ಫಾರೆಸ್ಟ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ರೆ ಹಿಂಗಿರತ್ತೋ ಹಂಗಿತ್ತು ಸರ್. ಕೂತ್ಕೊಂಡಿದ್ದವರು ಹಿಂಗೆ ಟೇಬಲ್ ಹಿಂಗೆ ಹೊಡೆದ್ಬಿಟ್ಟು ಎದ್ರು ಸರ್. ಜುಮ್, ಇವಾಗ್ಲೂ ಜುಮ್ ಅನ್ನತ್ತೆ. ಹ್ಮ್ ಪಕ್ಕದ ಇದು ಒಂದಕ್ಕೂ ಇನ್ನೊಂದಕ್ಕೂ ಮಧ್ಯದಲ್ಲಿ ಕಾಂಪೌಂಡ್ ಇದೆ. ಹ್ಮ್ ಒಂದ್ ಕೈಯಲ್ಲಿ ಕಾಂಪೌಂಡ್ ಇಟ್ಕೊಂಡು ಎಗ್ರು ಅದ್ರು ನೋಡಿ ಒಬ್ಬೊಬ್ಬರಿಗೂ ದಬಾ ದಬಾ ದಬಾ. ಕೆನ್ ಯು ಬಿಲೀವ್? ಹ್ಮ್ ಏನು ಎಂಥದ ಕಾಣ್ತಿದೆ, ಜಿಂಕೆ ಪಕ್ಕ ಏನೋ ಕಾಣ್ತಿದೆ, ಅದಕ್ಕೆ ನಿಲ್ಸಾರ ಗಾಡಿ. ಯಾವುದೋ ಎಲಿಫೆಂಟ್ ಮೂವ್ಮೆಂಟ್ ನೋಡಿಲ್ಲ ಇಲ್ಲಿ. ಅಲ್ಲ ಎಲಿಫೆಂಟ್ ಅಲ್ಲ, ಜಿಂಕೆ ಏನೋ ಕಾಣಿಸಿರತ್ತೆ ಸಾರಂಗನೋ ಜಿಂಕೆನ. ಜನಕ್ಕೆ ಅದೊಂದು ಖುಷಿನಲ್ಲ, ಗಾಡಿಯಿಂದ ಇಳಿದ್ಬಿಡ್ತಾರೆ. ಇಲ್ಲ, ಅವನು ಮೈಸೂರಿಂದನೂ ಬರ್ತಾ ಇದೆ ಗಾಡಿ. ಹ್ಮ್ ಬಹುಶಃ ಅವ್ನಿಗೆ ಏನೋ ಅನುಮಾನ ನಮ್ಗೆ ಓವರ್ಟೇಕ್ ಮಾಡಕ್ಕೆ ಜಾಗ ಬೇಕು. ಅದೇನೇ ನೋಡಿ ಸಾರ್, ಆ ಯಪ್ಪ ಹೊಡೆದಿದ್ದು ನೋಡ್ಬೇಕು ಸರ್. ನಂಗೆ ನಿಜವಾಗ್ಲೂ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದಾರಲ್ಲ ಫಾರೆಸ್ಟ್ ಆಫೀಸರ್ಗಳು, ಒಬ್ಬೊಬ್ರಿಗೂ ಸೆಲ್ಯೂಟ್ ಹುಡುಕಿನಿ. ಹೆಂಗ್ ವರ್ಕ್ ಮಾಡ್ತಾರೆ ಗೊತ್ತಾ? ಸಣ್ಣ ಪುಟ್ಟ ಕೆಲಸ ಅಲ್ಲ ಸರ್ ಇದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಂಟೈನ್ ಮಾಡೋದು. ಹೌದು, ಸಣ್ಣ ಪುಟ್ಟ ಕೆಲಸ ಅಲ್ಲ, ಅದಂತೂ ನಿಜ. ಯಾಕಂದ್ರೆ ನಾವು ನಮ್ ತೋಟದಲ್ಲಿ ಬಿದ್ದೋಗಿದ್ ತೆಂಗಿನಕಾಯಿನ ಕದ್ಕೊಂಡು ಹೋದವ್ನ ಯಾರು ಅಂತ ಒಂದ್ ವಾರ ತಲೆ ಕೆಡಿಸ್ಕೊಂಡಿರ್ತೀವಿ. ಇಡೀ ಕಾಡು ನೋಡ್ಕೊಳ್ಳೋದು. ಹೌದು. ಆಮೇಲೆ ಮೇಲ್ಗಡೆ ಒತ್ತಡಗಳು, ಆಮೇಲೆ ಕೆಳಗಿನ ವರ್ಕರ್ಸ್ಗಳು ಕೈ ಕೊಟ್ರೆ ಅದನ್ನ ಹುಲಿ ನೋಡಿ ಸರ್, ಹುಲಿ ತೋರಿಸ್ತಾ ಇದ್ದೀವಿ. ಅಯ್ಯೋ ಆಯ್ ಹುಲಿ ಓಕೆ, ತುಂಬಾ ಕಷ್ಟದ್ದು ಇದು. ಆಮೇಲೆ ಕೋರ್ ಫಾರೆಸ್ಟ್ ಒಳಗಡೆ ಏನಾಗ್ತಿದೆ ಯಾರಿಗೂ ಗೊತ್ತಿರಲ್ಲ. ಆ ಫ್ರಸ್ಟ್ರೇಷನ್ ಇದ್ದಾಗ ಇವ್ನು ಯಾರೋ ಚಿಲ್ಟೆ ಗೊತ್ತಾ ಸರ್? ಸರ್ ಯಾವ ಹೊಡೆದು ಬಾಯಲ್ಲೆಲ್ಲ ರಕ್ತ ಬರಕ್ಕೆ. ಬಟ್ ಅವತ್ತಿನ ಕಾಲ ಹಾಗಿತ್ತು. ಆಯ್ತು, ಬಟ್ ಈಗಾಗಿದ್ರೆ ಅವನು ಇಲ್ಲ ಅವ್ರನ್ನ ಬೈದಿದ್ದಕ್ಕಲ್ಲ ಕೋಪ ಬಂದಿದ್ದು ಅವ್ರಿಗೆ. ಡಿಪಾರ್ಟ್ಮೆಂಟ್ ಅಲ್ಲ, ಡಿಪಾರ್ಟ್ಮೆಂಟ್ ಮತ್ತೆ ಫಾರೆಸ್ಟ್ ಎಲ್ಲ ಅದ್ ಮಾಡಬೇಡಿ ಅಂತ. ಅಲ್ಲಲ್ಲ, ಅದು ನಾ ಹೇಳ್ತೀನಲ್ವಾ, ನಾವ್ ಯಾರೇ ಆಗಿದ್ರು ಇದೊತ್ತರ ತಾಯಿ ಇದ್ದಂಗೆ ನಾವು ಬದುಕ್ತಾ ಇರೋದಕ್ಕೆ. ನೀರು ಪ್ರತಿಯೊಂದೂ ಕೊಡ್ತಾ ಇರೋದು ಫಾರೆಸ್ಟ್ ಅಂತ. ಫಾರೆಸ್ಟ್ ಅಲ್ಲಿ ಬಂದ್ಬಿಟ್ಟು ಕುಡಿಯೋದಂತೆ, ಬಾಟ್ಲು ಹೊಡೆದಾಕದಂತೆ, ಪ್ರಾಣಿಗಳು ಅದನ್ನೆಲ್ಲ ಇದು ಮಾಡೋದಂತೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಮನುಷ್ಯರುಗಳು. ಅದೊಂದು ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಕುಡಿಯೋದು ಹಾದ್ರ ಮಾಡೋದೇನೆ ಕ್ವಾಲಿಫಿಕೇಶನ್ ಅನ್ನೋದಾದ್ರೆ ಕಾಡುಗಳು ಹಾಕ್ಬೇಕು. ನಿಮ್ಗೆ ಬಾಯಲ್ಲಿ ಕೆಟ್ಟ ಮಾತುಗಳೇ ಬರುತ್ತೆ. ಏನ್ ಮಾಡೋದು? ಇದಕ್ಕ ಅರಣ್ಯನೇ ಉಪಯೋಗಿಸ್ಕೊತಾ ಇರೋದು. ಹೇಳ್ತಿಲ್ಲ, ಅರಣ್ಯ ಉಪಯೋಗಿಸ್ಕೊತಾ ಇರೋದು ಹುಡ್ತಪ್ಪ ಆ್ಯನಿವರ್ಸರಿ. ಲೀಡರ್ ಗೆದ್ರು ಅಂತಂದ್ರೆ ಅವರು ಸೆಲೆಬ್ರೇಟ್ ಮಾಡೋದಕ್ಕೆ. ಅದು ಬಿಟ್ರೆ ನ್ಯೂ ಇಯರ್, ಕ್ರಿಸ್ಮಸ್ಸು ಇಂಥ ಕಡೆ ಪಾರ್ಟಿ ಮಾಡೋದಕ್ಕೋಸ್ಕರ ಫಾರೆಸ್ಟ್ಗಳು. ಅದು ನಮಗೆ ನಿಜವಾಗ್ಲೂ ಹೇಸಿಗೆ ಕೆಲಸ. ಅದು ಯಾಕೆ ಹಂಗೆ ಮಾಡ್ತಾ ಇದ್ರೆ ಅದು ನಮ್ಗೆ ಗೊತ್ತಾಗಲ್ಲ. ಅದು ಮಾಡೋ ಕೆಲಸ ಅಲ್ಲ ಅದು. ಆ್ಯಕ್ಚುಲಿ ಇವೆಲ್ಲ ಎಲಿಫೆಂಟ್ ಕ್ರಾಸಿಂಗ್ ಪ್ಲೇಸಸ್ ಇದೆ. ಸೊ ಟೈಮ್ ನೋಡ್ತಾ ಇದ್ರೆ ನಾವು ಕೇರಳ ಕಡೆ ನಾಗರಹೊಳೆ ನೋಡಿದಿರಾ? ನಾಗರಹೊಳೆ ಅಂತಂದ್ರೆ ಇದು ಜರಿ ಏನಿದೆ, ನೀವು ಗೂಗಲ್ ಇಂದ ನೋಡಿದ್ರೆ ಮೇಲ್ಗಡೆಯಿಂದ ನೋಡಿದಿರಾ? ಮೂಳೆ ಹೊಳೆ ನೋಡಿದೀನಿ. ಮಾಯರ್ ನೋಡಿದೀನಿ. ಮಾಯರ್ ರಿಡ್ಜ್ ನೋಡಿದೀನಿ ಸರ್. ಮಾಯರ್ ರಿಡ್ಜ್ ಹೋಗಿದ್ದೀರಾ? ಹೌದು ಸರ್. ಮೋಯಾರ್ ರಿಡ್ಜ್. ಮಾಯರ್
ಯಾರ ಜೊತೆ ಹೋಗಿದ್ರಿ? ಸರ್ ಅವಾಗ ಒಂದು ಇದಿತ್ತು ಸರ್, ಎಷ್ಟು ಸುತ್ತಬೋದು ಕರ್ನಾಟಕದಲ್ಲಿ ಅಷ್ಟು ಅಲ್ಲಲ್ಲ, ಸುತ್ತ. ಮಾಯೂರ್ ರಿಡ್ಜ್ ತುಂಬಾ ರೇರ್ ಹೌದು ಜಾಗ ಹೋಗೋದಕ್ಕೆ. ಅದಕ್ಕೆ ಅಲ್ಲಿ ಟಿಪ್ಪು ಸುಲ್ತಾನ್ದೆಲ್ಲ ಬ್ರಿಡ್ಜಸ್ ಇದೆ ಸರ್ ಹಳೆ ಕಾಲದ್ದು. ರಿಡ್ಜ್ಗೆ ಹೋಗೋ ದಾರಿನಲ್ಲಿ ಎಲ್ಲೂ ನೋಡಿಲ್ಲ. ರಿಚ್ ಪಾಯಿಂಟ್ ಇಂದ ಈ ಕಡೆಗೆ ಅದಕ್ಕೆ ನೋ ಪಾರ್ಕಿಂಗ್, ನೋ ಫೋಟೋಗ್ರಫಿ, ಏನು ಮಾಡಲ್ಲ ಬಿಡಪ್ಪ. ನಾವಿಲ್ಲಿ ಗಾಡಿನೇ ನಿಲ್ಲಿಸ್ತಾ ಇಲ್ವಲ್ಲ, ಫೋಟೋಗ್ರಫಿ ಮಾಡೋದಿಲ್ಲ. ಆಮೇಲೆ ಸೊ ಇದು ಫಾರೆಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು. ರಂಗಭೂಮಿ ಸಾರಿ, ರಂಗಭೂಮಿ ಹೇಳ್ತಾ ಇದ್ದೀನಿ. ನೀವು ಮುಂದಿನ ಪ್ರಶ್ನೆ ಕೇಳ್ಬೇಕು, ಹಿಂಗೆ ಮೈಕ್ ಹಿಡ್ಕೊಂಡು. ಇದು ಡ್ರೈವಿಂಗ್ ಮಾತುಕತೆ ಆದ್ರಿಂದ ಮೈಕ್ ಹಿಡ್ಕೊಂಡು ಕೇಳೋದಿಲ್ಲ. ನೀವು ಒಳ್ಳೆ ಇಂಟರ್ವ್ಯೂ ಮಾಡ್ದಂಗೆ ಮಾಡ್ತಾ ಇದ್ದೀರಾ. ಇಲ್ಲ ಗುರುಜಿ, ಹಂಗೇನೆ ಆಸಿಟಿಸ್ ಹಂಗೇನೆ. ಗೊತ್ತು ಗುರಿ ಇಲ್ದೇ ಇರೋ ಮಾತುಕತೆ ಇದು. ಹಂಗಿರೋದ್ರಿಂದ ಗೊತ್ತು ಗುರಿ ಇಲ್ದೇನೆ ಹೋಗ್ತಾ ಇದೆ. ಇಲ್ಲಿಗೆ ನಿಲ್ಸಿದ್ದೆ. ಇದು ಫಾರೆಸ್ಟ್ಗಿಂತ ಮುಂಚೆ ನಿಲ್ಸಿದ್ದು ರಂಗಭೂಮಿದು. ಯಾವುದದು ನಾಟಕದ ಇದಕ್ಕೆ 3,000 ರೂಪಾಯಿ ಕೊಡ್ತಾರೆ ಅಂತಿದ್ವಿ, ಅವ್ರು ಕೊಡ್ಲಿಲ್ಲ. ಅದೆಲ್ಲ ಆಯ್ತಾಯ್ತು, ನೆನಪಾಯ್ತು ಬಿಡಿ. ನಾವು ಕಲಾಕ್ಷೇತ್ರ ಅದೇ ಯಾವುದು ಬೆಸ್ಟ್ ನಾಟಕ ಅಂತಲ್ಲ, ಹೀಗೆ ನಮ್ಗೆ ಇದನ್ನ ಮಾಡ್ತಾ ಇದ್ರು ಕ್ಯಾಸ್ಟಿಂಗ್. ನಾನು ಸೆಲೆಕ್ಟ್ ಮಾಡಲಿಲ್ಲ ಯಾವ ಕ್ಯಾರೆಕ್ಟರ್. ತುಂಬಾ ಆಸೆ ಇಟ್ಕೊಂಡು ಕಾಯ್ತಾ ಕೂತೀನಿ, ನೀನ್ ಅದ್ ಮಾಡು, ನೀನ್ ಇದ್ ಮಾಡು, ನೀನ್ ಅದ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಸಫಾರಿ ವೆಹಿಕಲ್ ನನಗೆ ಭಾರಿ ಒಂಥರ ಅವಮಾನ ಆಗೋಯ್ತು. ನನ್ನಂತ ಸೀನಿಯರ್ ವ್ಯಕ್ತಿ, ಅವಾಗ ನನಗೆ 24-25 ವರ್ಷ. ನನ್ನಂತ ಸೀನಿಯರ್ ವ್ಯಕ್ತಿನ ಬಿಟ್ಬಿಟ್ಟು ನನಗಿಂತ ಜೂನಿಯರ್ಗಳು 21-22 ವರ್ಷದವ್ರನ್ನೆಲ್ಲ ಲೀಡ್ ರೋಲಿಗೆ ತಗೋತಾರೆ. ನನ್ನನ್ನು ಬಿಟ್ಬಿಟ್ರಲ್ಲ ಅಂತ ಏನೋ ಒಂಥರ ಸಣ್ಣದು. ನಾನು ಪಕ್ಕದಲ್ಲೇ ಕೂತಿದ್ದೀನಿ, ಸುಮ್ಮನೆ ಎದುರುಗಡೆ ಅವ್ರ ಮುಖ ಹಿಂಗೆ ತೋರ್ಸೋದು, ನಾನು ಇದೀನಿ, ನಾನು ಬದುಕಿದ್ದೀನಿ ನನಗೆ. ಸೆಲೆಕ್ಟ್ ಮಾಡಲಿಲ್ಲ. ಆಮೇಲೆ ಶುರುವಾಯ್ತು ನೋಡಿ. ಬಾಲಣ್ಣ, ನೀವು ನಂಬಲ್ಲ, 14 ಕ್ಯಾರೆಕ್ಟರ್ ಒಂದು ನಾಟಕದಲ್ಲಿ ನಾನು ಮಾಡಿರೋದು. ಒಂದೇ ಸೀನಲ್ಲಿ 2 ಕ್ಯಾರೆಕ್ಟರ್, ಒಂದೇ ಸೀನು. ಯಾವುದು ಸರ್? ಸುರಪುರದ ವೆಂಕಟಪ್ಪ ನಾಯಕದಲ್ಲಿ ಒಂದೇ ಸೀನು. ಇಲ್ಲೊಂದು ಸುರಪುರದ ವೆಂಕಟಪ್ಪ ನಾಯಕ ನಾಟಕ ಬರೆದಿದ್ದಾರೆ. ಮುನಿಸ್ವಾಮಿ ಅಂತ ಅವ್ರು ಬರೆದಿದ್ರು, ಅದನ್ನು CGK ನಾಟಕ ಡೈರೆಕ್ಟ್ ಮಾಡಿದ್ರು. ಅದ್ಭುತವಾದಂತ ವ್ಯಕ್ತಿ ಅವರು. ಹೌದೌದು, ಸೂಪರ್. ಅದು ಮೆಡೋಸ್ ಟೇಲರ್ ಅಂತ. ಮೆಡೋಸ್ ಟೇಲರ್, ಹೌದು. ಮೆಡೋಸ್ ಟೇಲರ್ ಬ್ರಿಟಿಷ್ ಆಫೀಸರ್, ಅದನ್ನ ರೆಕಾರ್ಡ್ ಮಾಡಿದ್ದಾರೆ ಅವ್ರ ಹಿಸ್ಟ್ರಿನ. ಅಲ್ಲ, ಅವ್ರ ಸ್ಟೂಡೆಂಟ್. ಯಾವ ಸ್ಟೂಡೆಂಟು? ಮೆಡೋಸ್ ಟೇಲರ್ನ ಸ್ಟೂಡೆಂಟು ವೆಂಕಟಪ್ಪ ನಾಯಕ. ಅವ್ರ ಹತ್ರ ಪಾಠ ಕಲಿತಾರೆ. ಮೆಡೋಸ್ ಟೇಲರ್ ಸ್ವಂತ ಮಗನ ಹಾಗೆ ಅವನನ್ನ ನೋಡ್ಕೋತಾರೆ. ಕಡೆಗೆ ಅದೇನೋ ಕ್ಲಾಶ್ ಆಗತ್ತೆ ಅವ್ರಿಬ್ಬರಿಗೆ, ಅದು ಬೇರೆ. ಸೊ ಇಲ್ಲೇನಾಯ್ತು, ನನಗೆ ಒಂದು ಸೀನಲ್ಲಿ ಒಂದು ಕುಡುಕ ಅದೇ ಸೀನ್ ಎಂಡಲ್ಲಿ ಕುಡ್ಕೊಂಡು ಹಿಂಗೆ ಎಕ್ಸಿಟ್ ಆಗ್ತೀನಿ. ಆ ಕಡೆಯಿಂದ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಫುಲ್ ಲುಕ್ ಎಲ್ಲ ಚೇಂಜ್ ಮಾಡ್ಕೊಂಡು ನಾನು ಇಲ್ಲಿ ಬ್ರಿಟಿಷ್ ಆಫೀಸರ್ ಆಗಿ ಎಂಟ್ರಿ ಕೊಡ್ತೀನಿ. ಅದು ಇನ್ನು ತುಂಬಾ ಕಡಿಮೆ ಅವಧಿನಲ್ಲಿ ಅಲ್ವಾ? ಹೌದೌದು. ಜಸ್ಟ್ ಈ ಕಡೆ ಹೋಗಿ ಎಕ್ಸಿಟ್ ಆಗಿ ಮೇಕಪ್ ಮಾಡ್ತಾ ಇದ್ದಿದ್ದು ನಮ್ಮ ಮೇಕಪ್ ನಾಣಿ ಸರ್ ಇದ್ರಲ್ಲ, ಅವರು ನಾನೊಬ್ಬ ಹುಚ್ಚನ್ ನೋಡಿದ್ದೆ ಕಣ ಲಂಡನ್ ಅಲ್ಲಿ. ಅವ್ರ ಥಿಯೇಟರ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಲ್ಲಿ ನಾನೊಬ್ಬ ಹುಚ್ಚನ್ ನೋಡಿದ್ದೆ ಕಣ ಲಂಡನ್ ನಲ್ಲಿ. ನಾನು 12 ಕ್ಯಾರೆಕ್ಟರ್ ಮಾಡಿದ್ದೆ, ನೀನು 14 ಮಾಡ್ತಿದ್ಯಾ ಅಂತಂದ್ಬಿಟ್ಟು ರಾಮಕೃಷ್ಣ ಅಂತ ಅವರ ಪಟ್ಟ ಶಿಷ್ಯ. ಅವ್ರಿಗೆ 3-4 ಜನ ರಾಮಕೃಷ್ಣ ಅಂತ ಸ್ಟೂಡೆಂಟ್ಗಳಿದ್ದಾರೆ. ಅದರಲ್ಲಿ ರಾಮಕೃಷ್ಣ ಬೆಳ್ತೂರು ಅಂತ ತುಂಬಾ ಒಳ್ಳೆ ರಂಗಭೂಮಿ ಡೈರೆಕ್ಟರ್, ಈಗ ತುಂಬಾ ಚೆನ್ನಾಗಿ ಡೈರೆಕ್ಟರ್ ಮಾಡಿದ್ದಾನೆ. ಬೆಳ್ತೂರನ್ನ ಡೆಡಿಕೇಟೆಡ್ ಟು ಕಿರಣ್. ಅವ್ನು ಬೆಳ್ತೂರು ಹೆಂಗೆ ಅಂದ್ರೆ, ನಾನು ಇಲ್ಲಿ ಎಕ್ಸಿಟ್ ಆಗ್ತಿದ್ದಾಗೇನೆ ನಾನು ವಿಗ್ ತೆಗಿಬೇಕು, ಅದನ್ನ ಹಿಂಗೆ ವಾಕಿಂಗ್ ಇದು ಅವ್ನು ಮೊನ್ನೆ ಯಾವ್ದಕ್ಕೆ ನೆನಪು ಮಾಡ್ಕೊತಿದ್ದ. ನಿನ್ ಜೊತೆ ವಾಕ್ ಮಾಡ್ಕೊಂಡೇ ಮೇಕಪ್ ಮಾಡ್ತಿದ್ದೆ ಅಲ್ವಾ ನಾನು ನಿಂಗೆ. ಹಿಂಗೆ ಎಕ್ಸಿಟ್ ಆಗಿ ಹಿಂಗ್ ಬರೋದ್ರೊಳಗೆ ಅವ್ನು ನಂದು ಇದನ್ನೆಲ್ಲ ತೆಗಿತಿದ್ದ. ಯಾರೊಬ್ರು ಕಾಲ್ಗೆ ಇದನ್ನ ಹಾಕೋರು ಕಾಸ್ಟ್ಯೂಮ್ ಚೇಂಜ್ ಮಾಡ್ತಿರ್ಲಿಲ್ಲ. ಅದ್ರ ಮೇಲೆನೆ ಪ್ಯಾಂಟು, ಅದ್ರ ಮೇಲೆನೆ ಶರ್ಟು, ಅಂದ್ರೆ ಮುದ್ಕೊಂಡ್ ಡ್ರೆಸ್ ಇತ್ತಲ್ಲ, ಟೈಮ್ ಇರ್ತಿರ್ಲಿಲ್ವಲ್ಲ, ಅದಕ್ಕೆ ಅದ್ರ ಮೇಲೆ ಎಲ್ಲ ಹಾಕೊಂಡು ಅದ್ ಹಿಂಗೆ ಏನೋ ವೆಲ್ಕ್ರೋ ಮಾಡ್ಕೊಂಡ್ಬಿಟ್ಟಿದ್ದೆ. ಹಿಂಗೆ ಬಟನ್ ಎಲ್ಲ ಹಾಕೊಳಾಗಿಲ್ಲ, ವೆಲ್ಕ್ರೋ ಹಿಂಗ್ ಅನ್ಕೊಂಡ್ಬಿಟ್ರೆ ರೆಡಿ ಪ್ಯಾಂಟು ಶರ್ಟ್ ಎಲ್ಲ.
ಕೋಟ್ ಹಾಕೊಂಡು ಮತ್ತೆ ಅಪ್ಪ ಮಜಾ ಇತ್ತದು. ಏನೇನೋ ಕ್ಯಾರೆಕ್ಟರ್ಗಳು. ಅದರಲ್ಲಿ ಒಂದು ಕ್ಯಾಪ್ಟನ್ ಕ್ಯಾಂಪಲ್ ಅಂತ, ಅವನು ಇದು ಇದು ಭಾರಿ ಮಜಾದ ಇನ್ಸಿಡೆಂಟ್. ಮಂಜು, ನಮ್ಮ ಮೈಕೋ ಮಂಜು ಅಂತ ನಟ, ಸುಂದರವಾದ ಹೃದಯದ ತುಂಬಾ ಸುಂದರ ಕಣ್ಣುಗಳಿರೋ ಅಂತ ಹುಡುಗ. ಮಂಜು ವೆಂಕಟಪ್ಪ ನಾಯಕ ಕ್ಯಾರೆಕ್ಟರ್ ಮಂಜು. ನಾನು ಕ್ಯಾಪ್ಟನ್ ಕ್ಯಾಂಪೆಲ್ ಅಂತ. ನಾನು ಅವನ ಮೇಲೆ ಕಂಪ್ಲೇಂಟು, ನಿನ್ನ ಮೇಲೆ ಹೀಗೆ ಮಡ್ರಾಸ್ ಪ್ರೆಸಿಡೆನ್ಸಿಯಿಂದ ಒಂದಿಷ್ಟು ಕಂಪ್ಲೇಂಟ್ ಇದೆ ಅಂತ ಅದನ್ನು ಹೇಳೋದಕ್ಕೆ ಅಂತ ಬರ್ತೀನಿ. ಮಹಾರಾಜ ಇದು ಐ ಚೆನ್ನಾಗಿ ಕ್ಯಾಮ್ರಾ ಇದಾಗಿರುತ್ತೆ ನೋಡಿ ಇಲ್ಲಿ ಓಕೆ. ಕ್ಯಾಪ್ಟನ್ ಕ್ಯಾಂಪೆಲ್ ನನಗೆ ಆ ಟೈಮಲ್ಲಿ ಏನಾಯಿತು, ಫುಲ್ಲು ಟೈಫಾಯ್ಡ್ ಆಗಿ ಜ್ವರ ಬಂತು, ಸಿವಿಯರ್. ಫಸ್ಟ್ ಶೋನೇ ರಿಹರ್ಸಲ್ ನಡೀತಾ ಇದೆ, ಜ್ವರ ನನಗೆ. ವಿಶ್ವಣ್ಣ ಅಂತ ನಮ್ಮ ಮೈಕೋನಲ್ಲೇ ಕೆಲಸ ಮಾಡ್ತಾ ಇದ್ರು. ಪಾಪ ಅವ್ರ ಮನೆಗೆ ನನ್ನನ್ನು ರಾತ್ರಿ ಅವ್ರ ಸ್ಕೂಟ್ರಲ್ಲಿ ಕರ್ಕೊಂಡೋಗವ್ರು. ನಮ್ಮನೆ ದೂರ. ಓಕೆ. ಅವ್ರ ಮನೆಗೆ ಕರ್ಕೊಂಡೋದ್ರೆ ಪಾಪ ಅವರಮ್ಮ ನಿಜವಾಗ್ಲೂ ಅದು ಎಂತ ಪ್ರೀತಿ ರೀ ಆಗಿನ ಜನಕ್ಕೆಲ್ಲ ಅಲ್ವಾ. ಅವರಮ್ಮ ನನಗೆ ಹುಣಸೆ ಸಾರು ಮಾಡಿಕೊಡೋರು. ನನಗೆ ಪಿತ್ತ ಆಗಿ ಆ ಥರ ಆಗಿದೆ. ಆ್ಯಕ್ಚುಲಿ ದಟ್ ಹೆಲ್ಪ್ಡ್ ಮೀ ಅಲಾಟ್. ರಾತ್ರಿ ಅವ್ರ ಮನೇಲಿ ಮಲ್ಗೋದು, ಬೆಳಗ್ಗೆ ಎದ್ದು ಬಸ್ ಹಿಡ್ಕೊಂಡು ಮನೆಗೆ ಬರೋದು. ಓಕೆ. ಮನೆಯಲ್ಲಿ ಫುಲ್ ರೆಸ್ಟೇನೆ. ಆಫೀಸಿಗೆ ರಜಾ ಹಾಕ್ಬಿಟ್ಟಿದೆ. ನಾನು ಅವಾಗ ಪ್ರಿಸಮ್ ಬುಕ್ಸ್ ಅಂತ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ವಿಶ್ವಣ್ಣನ ಮನೆ. ಅವತ್ತು ಶೋ ದಿನ ಏನಾಯ್ತು, ಸೈಡ್ ವಿಂಗಲ್ಲಿ ಮಲಗಿರ್ಬೇಕು ನಾನು. ಎಬ್ಸವ್ರು, ನಿಂದು ಈ ಸೀನು ಎದ್ದೇಳು ಎದ್ಬಿಟ್ಟು ಹಿಂಗೆ ಹುಡುಕ್ರ ಬರ್ತಾರಲ್ಲ ಮೈಯೆಲ್ಲ ಹಿಂಗೆ ಅನ್ಕೊಂಡು ಅಂತ ಬಂದ್ಬಿಟ್ಟು ಹಿಂಗೆ ಸೈಡ್ ವಿಂಗಲ್ಲಿ ನಿಂತ್ಕೋಬೇಕು. ನಾನು ಎಂಟ್ರಿ ಟೈಮಲ್ಲಿ ಹಿಂಗೆ ದೂಕಾಬ್ರೆ ಯಾರು ಲಿಟ್ರಲಿ ಅಲ್ಲಿ ಸ್ಟೇಜ್ ಮೇಲೆ ಹೋದಾಗ ಒಂದು ಎನರ್ಜಿ ಬರುತ್ತೆ, ಅದೇನೋ ಮಾಡೋದು. ಇವನು ಮಂಜು ಹಿಂಗೆ ಕೂತಿರ್ತಾನೆ. ನಾನು ಹೋಗಿದ್ದೆ, ವೆಂಕಟಪ್ಪ ನಾಯಕ, ನಿನ್ನ ವಿರುದ್ಧ ಅನೇಕ ದಾಖಲೆಗಳಿವೆ, ಅದೇನೋ ಒಂದಿಷ್ಟು 13 ಪಾಯಿಂಟ್ ಹೇಳಬೇಕು. ಓಕೆ. ನೀನು ಈ ಥರ ಮಾಡಿದ್ಯಾ, ಈ ಥರ ಮಾಡಿದ್ಯಾ, ಈ ಥರ ಮಾಡಿದ್ಯಾ, ಈ ಥರ ಮಾಡಿದ್ಯಾ ಅಂತ ಪಟ್ಟಿ ಥರ ಹೇಳ್ಕೊಂಡು ಹೋಗ್ಬೇಕು. ರಿಹರ್ಸಲ್ ಚೆನ್ನಾಗಿ ಹೇಳ್ತಾ ಇದ್ದೆ. ಅವತ್ತು ಏನಾಯ್ತೋ ಏನೋ ಏನು ಮಜಾ ತಗೋತಿದ್ವ ಮಕ್ಕಳು. ಏನಾಯ್ತೋ ಏನೋ ಡೈಲಾಗ್ ಬರ್ತ್ಬಿಟ್ಟೆ. ಹೇಳಿ, ನನ್ನ ವಿರುದ್ಧ ಏನೇನು ಹೇಳಬೇಕೆಂದಿದ್ದೀರೋ ಹೇಳಿ ಅಂತ ಮಂಜು ಹೇಳ್ತಾ ಇದ್ದಾನೆ. ಸುರಪುರದ ವೆಂಕಟಪ್ಪ ನಾಯಕ ಹೇಳ್ತಾ ಇದ್ದಾನೆ. ಕ್ಯಾಪ್ಟನ್ ಕ್ಯಾಂಪಲ್ಗೆ ಬ್ಯಾ 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 ಡೈಲಾಗ್ ಮಾಡ್ತೋಗ್ಬಿಟ್ಟಿದೆ. ಎಲ್ಲಿದ್ದೀನಿ, ಏನು ಎತ್ತ ಗೊತ್ತಾಗ್ತಿಲ್ಲ, ನೋಡ್ತಾ ಇದ್ದೀನಿ. ನಮ್ಮ ಮುಂದೆ ನಿಮ್ಮ ಮಾತುಗಳೇ ಹೊರಳುತ್ತಿಲ್ಲವೇ ಮಂತ್ರಿಗಳೇ, ಇವ್ರನ್ನ ಕರೆದುಕೊಂಡು ಹೋಗಿ ಅಂತಂದ. ಏನ್ ಟೈಮ್ ಸೆನ್ಸು ನಾನು ಮರ್ತಿದ್ದು ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡ್ದ. ಮಜಾ ಅಂದ್ರೆ ಸುಮಾರು ಒಂದು 20-25 ಶೋ ಆಯ್ತದು. 25 ಶೋನಲ್ಲೂ ಅದೇ ಸೀನ್ ಮರ್ತೆ. ಅದು ರಿಹರ್ಸಲ್ ಅಲ್ಲೆಲ್ಲ ಮಾಡ್ತಿದ್ದೆ. ಸ್ಟೇಜ್ ಮೇಲೆ ಹೋದಾಗ ಆ ಸೀನಲ್ಲಿ ಡೈಲಾಗ್ ಬರೀತಿದ್ದೆ. ಓಕೆ. ಅದೇ ಫಿಕ್ಸ್ ಆಗಿ ಹೋಗಿತ್ತು ಒಂದಷ್ಟು ದಿನ. ಆಮೇಲೆ ಯಾವತ್ತೊಂದು 2-3 ಸತಿ ಕರೆಕ್ಟಾಗಿ ಹೇಳಿದ್ನಲ್ಲ, ಅವಾಗ ಮಂಜು ಹೇಳ್ದ. ಈಗ ನಾನಾಚಿ ಇದೆ ಇದ್ರದ್ದು ಹಳೇದಲ್ವಾ? ಹಳೇದೇ ಇದು ಹಳೇದು ಇನ್ನು ಮುಂದೆ ನೋಡಿ ಚಿಕ್ಕೆಗಳು ಲಕ್ ಸಂಜೆ ಆಯ್ತಲ್ಲ ಬಂದು ಸೆಟ್ಲ್ ಆಗತ್ತೆ. ನಮ್ಮ ರಂಗಭೂಮಿಯ ಈ ಥರದ ಕಾಮಿಡಿ ಸೀನ್ಗಳು ಇಂಥವೆಲ್ಲ ಸಾಕಷ್ಟಿದೆ ಹೇಳೋದಕ್ಕೆ. ಬರೀ ಅವುಗಳನ್ನ ಹೇಳ್ತಾ ಇದ್ರೆ ಅಲ್ಲಿವರೆಗೆ ವೆಂಕಟಪ್ಪ ನಾಯಕ ಅವ್ರದ್ದು ಇದಾಯ್ತು. ಅದು ನನಗೆ ಥ್ರಿಲ್ ಕೊಟ್ಟ ಒಂದು ನಾಟಕ. ಯಾಕಂದ್ರೆ ನನ್ನ ಎಬಿಲಿಟಿ, ನನ್ನ ಕೇಪಬಿಲಿಟಿ ಎಲ್ಲ ನನಗೆ ಅರ್ಥ ಮಾಡಿಸಿದ ನಾಟಕ. ಓಕೆ. ಏನೇನು ಮಾಡಬಲ್ಲೆ, ಏನೇನೆಲ್ಲ ಆಗಬಲ್ಲೆ ಅಂತ. ಆಮೇಲೆ CGK ನಾಣಿ ಸರು, ಓಕೆ, ಅಂಥವ್ರ ಜೊತೆ ಎಲ್ಲ ವರ್ಕ್ ಮಾಡೋದಕ್ಕೆ ಪುಣ್ಯವಂತ.
ವಟಿ ಕುಟೀರ ಅಂತ ಹೇಳಿ ಮಾಡ್ತೀರಾ ಅದು ಅಲ್ವಾ? ವಟಿ ಕುಟೀರ ಅಂತ ಮಾಡ್ತೀರಾ ಅಂದರೆ ಅದಕ್ಕಿಂತ ಮುಂಚೆ ಯಾವ್ದಾದ್ರು ಈ ಥರ ಇದಿತ್ತ? ಬೇರೆ ಬೇರೆ ತಂಡಗಳಲ್ಲಿ ಯಾವ್ಯಾವ ತಂಡದಲ್ಲಿ ಕೆಲಸ ಮಾಡಿದ್ರಿ? ಸುಮಾರು ತಂಡಗಳಲ್ಲಿ ಸುಮಾರು ತಂಡ. ಎಷ್ಟು ಅಂದಾಜು ಎಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ರು? ಗೊತ್ತಿಲ್ಲ.